ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಶೋಲ್ಡರ್ ಟೈ ಅಪ್ ಸ್ಲೀವ್ಸ್ ಇದೆಲ್ಲ ಅದು. And ಇದು ನಂದು. ಇದು ನಾನು ಅದರಲ್ಲಿ ಇದು ನಂದು ಆಕ್ಚುಲಿ ಬ್ಲಾಕ್ ನಾನು ತಗೋಬೇಕು ಅನ್ಕೊಂಡೆ. ಸೆಲೆಕ್ಟ್ ಮಾಡಿ ಪೀಸ್ ಡ್ರೆಸ್ ಗಳೆಲ್ಲ ಹಾಕ್ತಾರೆ, ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ರೆಡ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಹೋಪ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇದು ಜಯನಗರ್ ಶಾಪಿಂಗ್ ವ್ಲಾಗ್ ಪಾರ್ಟ್ 2. ಸೊ ಏನೇನ್ ತಗೊಂಡ್ ಬಂದಿದೀವಿ ಅಂಡ್ ಎಷ್ಟಾಯ್ತು, ಯಾರು ಜಾಸ್ತಿ ಐಟಮ್ಸ್ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ಈಗ ತೋರಿಸ್ತೀವಿ. ಸೊ ನಾವು ನೆನ್ನೆ ತಗೊಂಡ್ ಬಂದಿದ್ದೆಲ್ಲ ಐಟಮ್ಸ್ ಅಂಡ್ ಇವಾಗೆಲ್ಲ ಐಟಮ್ಸ್ ಇಟ್ಕೊಂಡಿದೀವಿ. ಇಲ್ಲ ಗೈಸ್, ಲೈಕ್ 2000 ರೂಪೀಸ್ ಆಗಿದೆ. ಯೂಶಲಿ ಅಷ್ಟೊಂದು ಟೈಮ್ ತಗೊಳಲ್ಲ ನಾವು ಬೇರೆ ಕಡೆ ಹೋದ್ರೆ. ಕಾಲೆಲ್ಲ ನೋವು ಬಂದ್ಬಿಟ್ಟು ಆಲ್ಮೋಸ್ಟ್ 11:45 12 ಹೋಗಿದ್ದು 2 ಆದ್ರೂ ಜಯನಗರ್ ಕಾಂಪ್ಲೆಕ್ಸ್ ಅಲ್ಲೇ ಸುತ್ತಾನೆ ಇದೀವಿ. ಕರೆಕ್ಟ್ ಆಗಿ ಇದು ತಗೊಳ್ಳೋದು ಅದು ತಗೊಳ್ಳೋದು, ಬೇರೆ ಟೈಮ್ ಏನೇನೋ ತಗೊಂಡು ಅಮೌಂಟ್ ಕೂಡ ನಮ್ದು ಹಾಗೆ ಇತ್ತು. ಇನ್ನ ಏನ್ ತಗೊಳ್ಳೋದು ಅಂತಾನೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆಕ್ಸೆಸರಿ ಇಂದ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಏನ್ ತಗೊಂಡ್ವಿ ಅಂಡ್ ದೆನ್ ಬಟ್ಟೆ, ಸ್ಲಿಪ್ಪರ್ಸ್ ಅದೆಲ್ಲ ಏನ್ ತಗೊಂಡ್ವಿ ಆ ತರ ತುಂಬಾ ಏನ್ ತಗೊಂಡಿಲ್ಲ ಗೈಸ್. ಲೈಕ್ ಒನ್ ಪೇರ್ ಬರೋ ತರ ಅಂತೂ ಬಂದಿದೆ. ಸೊ ನಾನು ಇವಾಗ ತೋರಿಸ್ತೀವಿ ನಾನೇನ್ ತಗೊಂಡೆ, ಅವಳೇನ್ ತಗೊಂಡ್ಲು ಅಂತ ತೋರಿಸ್ತೀವಿ. ಸೊ ದಿಸ್ ಇಸ್ ಮೈ ಇಯರಿಂಗ್ಸ್. ದಿಸ್ ಇಸ್ ಮೈನ್. ಇದಕ್ಕೆ ನಾನ್ ಕೊಟ್ಟಿದ್ದು ಉಲ್ಟಾ ತೋರಿಸಿದೀನಿ ನಾನು. ಓಕೆ, ಇದು ನಾನ್ ತಗೊಂಡಿದ್ದು, ಇವಳು ಇದು ತಗೊಂಡ್ಲು. ಸೊ ಇದು ಬಂದು ನನಗೆ 120 ಹೇಳಿದ್ರು. ನಾನು ಇದನ್ನ 100ಗೆ ತಗೊಂಡೆ. ನಂಗೆ 135 ಅಂದಿ, ಅವ್ರು 100 ಕೊಟ್ಟು ನಾನು 90 ರೂಪೀಸ್ ತಗೊಂಬಂದಿ. ಗೈಸ್ ಅವ್ರು ಹೇಳಿದ ಪ್ರೈಸ್ 100, 10 ರೂಪೀಸ್ ಕಮ್ಮಿ ಮಾಡಿಸಿದಾಳೆ. ಬಟ್ ನಂದು 20 ರೂಪೀಸ್ ಕಮ್ಮಿ ಮಾಡಿಸಿದೀನಿ. ಯೂಶಲಿ ಇದು ಪಾರ್ಟಿ ವೇರ್ಸ್ ಆ ತರದಕ್ಕೆ ಫ್ಯಾನ್ಸಿ ಯಾವ್ದಾದ್ರು ಸಿಂಗಲ್ ಪೀಸ್ ಡ್ರೆಸ್ ಗಳೆಲ್ಲ ಹಾಕ್ತಾರೆ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ರೆಡ್, ಬ್ಲಾಕ್ ನೋಡಿದ್ದೆ. ಬಟ್ ನಾವು ಇದರಲ್ಲಿ ಬೇರೆ ತರ ಹುಡುಕ್ತಾ ಇದ್ವಿ, ಡ್ರಾಪ್ಸ್ ತರ ಹುಡುಕ್ತಾ ಇದ್ವಿ. ಬಟ್ ಕ್ವಾಲಿಟಿನೂ ಅಷ್ಟೇ ನಾಟ್ ಬ್ಯಾಡ್, ಚೆನ್ನಾಗಿದೆ. ಅಂದ್ರೆ ಪ್ಲಾಸ್ಟಿಕ್ ತರ ಎಲ್ಲ ಇಲ್ಲ, ವೆಯ್ಟ್ ಇದೆ, ವೆಯ್ಟ್ ಇದೆ, ಮೆಟಲ್ ಇದೆ. ಬಟ್ ಟ್ರೈ ಮಾಡ್ಬೇಕು, ವಾಟರ್ ಹಾಕಿದ್ರೆ ಕಲರ್ ಏನಾದ್ರು ಚೇಂಜ್ ಆಗುತ್ತಾ ಅಂತ ಟ್ರೈ ಮಾಡ್ಬೇಕು. ಸೊ ಇದು ಒಂದು. ನನ್ಗೆ ಲಾಸ್ಟ್ಗೆ ಇದು ಮತ್ತೆ ಇದು ಸೇರ್ಬಿಟ್ಟು ಅವ್ರು 75 ಕೊಟ್ರು. ಅಲ್ಲಿ ಇದ್ದಿದ್ರಲ್ಲಿ ನಂಗೆ ಇದೇ ತಗೊಳ್ಳೋ ಆಪ್ಷನ್ ಇದ್ದಿದ್ದು. ನನ್ನ ಹತ್ರ ಲಾಸ್ಟ್ 925 ಆಗಿ 75 ರೂಪೀಸ್ ಉಳಿದಿತ್ತು. ಇದು ಒಂದು 30 ರೂಪೀಸ್ ಏನೋ ಕೊಟ್ರೆ ಅನ್ಸುತ್ತೆ. ಅಂಡ್ ಇದು ಎಷ್ಟು 40ನೋ ಅಲ್ಲ 45 ಅನ್ಸುತ್ತೆ. ಸೊ ಆಲ್ಮೋಸ್ಟ್ ಎರಡು ಸೇರಿ 75 ರೂಪೀಸ್. ಸೊ ನಾನು ಇದು 2 ಕ್ಲಿಪ್ ತಗೊಂಡೆ. ಅವರು ಒಂದಕ್ಕೆ 30 ರೂಪೀಸ್ ಹೇಳಿದ್ರು. ಆಮೇಲೆ 2 ಮಾಡ್ಬಿಟ್ಟು 60 ರೂಪೀಸ್ ಕೊಟ್ಟರು. ನನ್ನ ಹತ್ರ ಲಾಸ್ಟ್ ಅಮೌಂಟ್ ಉಳಿದಿದೆ ಅಷ್ಟು. ಸೊ ಇದನ್ನ ನಾನು 60 ರೂಪೀಸ್ಗೆ 2 ತಗೊಂಡೆ. ಕಾಸ್ಟ್ಲಿ ಅನಿಸ್ತು. ಆಕ್ಚುಲಿ ಇವಳು ಏನಂದ್ರು ಅಂದ್ಲು ಅಂದ್ರೆ, ಅವರು 40 ರೂಪೀಸ್ 2 ಪೀಸ್ ಏನೋ ಅಂತ ಅಂತಿದ್ರು. ಇವಳು ಮೀನ್ಸ್ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಇವಳು 60 ರೂಪೀಸ್ ಮಾಡ್ಕೊಡಿ ಗೈಸ್. ಅವ್ರು ನಾನು 1 ಇಟ್ಕೊಂಡಾಗ ಅವ್ರು 30 ಅಂತ ಅಂದ್ರು. ಇವಳು ಒಂದಕ್ಕೆ ಅಂತ ಅಂದ್ಲು. ಸೊ ನಾನು ಹಾಗೆ ಕ್ಯಾರಿ ಆನ್ ಆಗ್ಬಿಟ್ಟು ಓಕೆ ನನಗೆ ಇನ್ನೊಂದು ಪೀಸ್ನ ಕೊಡಿ ಅಂತಿದ್ದಾಳೆ ಅಂತ. ಸೊ ಗೈಸ್ ಇದು ಈ ತರ ಕಾಣಿಸುತ್ತೆ. ಮೇಕಪ್ ಮಾಡ್ಬೇಕಾದ್ರೆ ಜಸ್ಟ್ ಮುಂದೆ ಬರಬಾರ್ದು ಅಂತ ಹಿಂಗ್ ಹಾಕೊಂಡ್ರು. ಫೇಸ್ ಪ್ಯಾಕ್ ಅದು ಇದು ಹಾಕಬೇಕಾದ್ರೂ ಓಕೆ. ಬಟ್ ನಾನು ಇದನ್ನ ವೇರ್ ಮಾಡಲ್ಲ. ಯೂಶಲಿ ಆಫೀಸಿಗೆಲ್ಲ ಇದೆಲ್ಲ ವೇರ್. ಸೊ ಗೈಸ್ ಇವಾಗ ಕ್ಲೋತ್ಸ್ ಏನ್ ತಗೊಂಡ್ವಿ ತೋರಿಸ್ತೀವಿ. ಅಲ್ಲಿ ಜಾಸ್ತಿ ಏನ್ ನಮ್ಗೆ ಆಪ್ಷನ್ ಇರಲಿಲ್ಲ. ಅಂಡ್ ಟಾಪ್ಸ್ ಎಲ್ಲ ಬಜೆಟ್ ಅಲ್ಲಿ ಬರ್ತಾ ಇರಲಿಲ್ಲ. 500 ಅಬೌವ್ ಇತ್ತು ಚೆನ್ನಾಗಿರೋದೆಲ್ಲ. ಸೊ ಕುರ್ತಾಸ್ ಬೆಸ್ಟ್ ಅಂತ ಅನಿಸ್ತು. ಇದನ್ನ ನಾವು ಸ್ಟ್ರೀಟ್ ಸೈಡ್ ಅಲ್ಲಿ ತಗೊಂಡಿದ್ದು. ಸೊ 2 ಶಾರ್ಟ್ ಕುರ್ತಾ, ಅವಳೊಂದು ಶಾರ್ಟ್ ಕುರ್ತಾ, ನಾನೊಂದು ಶಾರ್ಟ್ ಕುರ್ತಾ, 2 ಲಾಂಗ್ ಕುರ್ತಾ, ಅವಳೊಂದು ನಾನೊಂದು ತಗೊಂಡಿರೋದು. ಸೊ ತೋರಿಸ್ತೀವಿ. ಇಬ್ಬರಿಗೂ ಸೇಮ್ ಕಲರ್ ಇಷ್ಟ ಆಗಿತ್ತು. ಬಟ್ ಡಿಫ್ರೆಂಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಫಸ್ಟಿಗೆ ಈ ಆರೆಂಜ್ ಕಲರ್ ಇಷ್ಟ ಆಯ್ತು. ಬಟ್ ನನಗೆ ಅಂತ ಬಿಟ್ಕೊಟ್ಬಿಟ್ಲ ಅವಳು. ಇದು ನಂದು. ಇದು ನಂದು. ಇದು ಇಲ್ಲಿ ಕಲರ್ ಗ್ರೇ ಕಾಣಿಸ್ತಿದೆ ಅನ್ಸುತ್ತೆ, ಬಟ್ ಇದು ಬ್ಲೂ ಇದೆ, ಸ್ಕೈ ಬ್ಲೂ ಆ ತರ ಇದೆ. ಬಟ್ ಚೆನ್ನಾಗಿತ್ತು ಗೈಸ್. ವಿ ನೆಕ್ ಶಾರ್ಟ್ ಕುರ್ತಾ, ಶಾರ್ಟ್ ಇದೆ. ಅಂಡ್ ಗೈಸ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. 250 ರೂಪೀಸ್ ಆರಾಮಾಗಿ ಕೊಡ್ಬೋದು. ನಾನು ಬೇರೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಕೂಡ 400-500 ಗೆಲ್ಲ ತರಿಸಿದೀನಿ ಈ ತರದ್ದು. ಸೇಮ್ ಕ್ವಾಲಿಟಿ ಇದೆ ಅಂಡ್ 250 ರೂಪೀಸ್ ಅಂಡ್ ಫ್ರೆಶ್ ಪೀಸ್ ಅಂತ ಗೊತ್ತಾಗುತ್ತೆ. ನಾವ್ ಇದನ್ನ ಒಂದ್ಸಲ ಇದನ್ನ ಅನ್ಕೊಂಡಿದೀವಿ ವೇರ್ ಮಾಡಿ ಹೊರಗಡೆ ಹೋಗೋಣ. ಇದೆ ಏನ್ ತಗೊಂಡಿದೀವಿ, ಏನ್ ಆಕ್ಸೆಸರೀಸ್ ತಗೊಂಡಿದೀವಿ, ಇದನ್ನ ವೇರ್ ಮಾಡಿ ಹೋಗೋಣ ಅಂತ. ಇನ್ನೊಂದ್ ಏನಂತ ಅಂದ್ರೆ, ನೀವೇನಾದ್ರೂ ಈ ತರ ಸ್ಟ್ರೀಟ್ ಸೈಡ್ ಅಲ್ಲೆಲ್ಲ ತಗೊಂತಿದ್ರೆ ಒಂದ್ ಸೈಜ್ ಯಾವಾಗ್ಲೂ ಜಾಸ್ತಿನೇ ತಗೊಳ್ಳಿ. ಒಂದ್ ಸೈಜ್ ಎಕ್ಸ್ಟ್ರಾ ತಗೊಳ್ಳಿ ನಿಮ್ ಸೈಜ್ ಗಿಂತ. ಸೊ ಯಾಕಂದ್ರೆ ಮೇ ಬಿ ಗೊತ್ತಿಲ್ಲ, ಇದು ನಮಗೆ ಇವಾಗ ವಾಶ್ ಆದ್ಮೇಲೆ ಶ್ರಿಂಕ್ ಆಗ್ಬೋದು.
ಸೊ ನೆಕ್ಸ್ಟ್ ನಾವು ಸ್ಲಿಪ್ಪರ್ಸ್ ತಗೊಂಡಿದ್ವಿ, ಲೈಕ್ ಅಲ್ಲಿರೋ ಏನ್ ತಗೋಬೇಕಂತ ಗೊತ್ತಾಗದೆ ಗೊತ್ತಾಗ್ತಿರ್ಲಿಲ್ಲ. ಸ್ಲಿಪ್ಪರ್ಸ್ ಎಲ್ಲ ತಗೊಂಡ್ ಬಂದಿದೀವಿ. ಸೊ ಈ ಸ್ಲಿಪ್ಪರ್ ನಾನ್ ತಗೊಂಡಿರೋದು. ನಂದು ನಂದು ಈ ಸ್ಲಿಪ್ಪರ್ ಆಕ್ಚುಲಿ ನಾನು ಅದ್ರಲ್ಲಿ ಇದು ನಂದು ಆಕ್ಚುಲಿ ಬ್ಲಾಕ್ ನಾನ್ ತಗೋಬೇಕು ಅನ್ಕೊಂಡೆ. ಸೆಲೆಕ್ಟ್ ಮಾಡಿದ್ಲು ಬಟ್ ಸೈಜ್ ಸಿಗ್ಲಿಲ್ಲ. ಅಂಡ್ ದೆನ್ ಅವಳು ಆಫ್ ವೈಟ್ ಅಲ್ಲಿ ಒಂದು ಅವಳು ಸೆಲೆಕ್ಟ್ ಮಾಡಿದ್ಲು. ಕಲರ್ ಮಾತ್ರ ಚೇಂಜ್, ಸೇಮ್ ಡಿಸೈನ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಅದ್ರಲ್ಲಿ ಸೈಜ್ ನನಗೆ ಒಂದ್ ಸೈಜ್ ಎಕ್ಸ್ಟ್ರಾ ಸಿಗ್ಲಿಲ್ಲ. ಸೊ ಆಮೇಲೆ ಒಳಗಡೆ ಹೋದಾಗ ಇದಿತ್ತು. ಸೊ ನಂಗೆ ಇದಿಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡೆ. ಸೊ ಇದು ಎರಡು ಬಂದ್ಬಿಟ್ಟು 300 ಅವ್ರು ಏನು ಕಮ್ಮಿ ಮಾಡ್ಲಿಲ್ಲ. ಮಾಡ್ಲಿಲ್ಲ ಅವರು. ಸೊ ಫಿಕ್ಸ್ ಪ್ರೈಸ್ ಅಂತ ಹೇಳಿ ಅಂದ್ರೆ ಕಲೆಕ್ಷನ್ಸ್ ಓಕೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಈ ತರ ಫ್ಲಾಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು ಅಲ್ಲಿ ಹೋಗ್ಬಿಟ್ಟು. Heels ಇತ್ತು. ಶಾಪ್ ಹೆಸರು ಏನು ಇರ್ಲಿಲ್ಲ ಗೈಸ್ ಅಲ್ಲಿ, ಬಿಕಾಸ್ ಅದು ಕಾಂಪ್ಲೆಕ್ಸ್ ಒಳಗಡೆ ಬರುತ್ತೆ, ಜಯನಗರ್ ಕಾಂಪ್ಲೆಕ್ಸ್ ಒಳಗಡೆ. ಅಂಗಡಿ ಹೆಸರು ಇತ್ತಾ? ಇಲ್ಲ, ಅಂಗಡಿ ಹೆಸರು ಏನೋ ಹಾಕಿರ್ಲಿಲ್ಲ ಅವರು. ಕಾಂಪ್ಲೆಕ್ಸ್ ಒಳಗಡೆ ಬಟ್ ಕಲೆಕ್ಷನ್ ಚೆನ್ನಾಗಿತ್ತು. ಅಂಗಡಿಗಳಲ್ಲೂ ಇದೆ ಅನ್ಕೊಂತೀನಿ ಕಾಂಪ್ಲೆಕ್ಸ್ ಒಳಗಡೆ ಈ ತರ ಕಲೆಕ್ಷನ್. ಯೂಶಲಿ ಒಂದ್ ಅಂಗಡಿಯಲ್ಲಿ ಇರೋದೆಲ್ಲ ಅದು ಯೂಶಲಿ ಜಯನಗರಲ್ಲಿ ಹಂಗೆ ಆಗುತ್ತೆ. ಸೊ ನಾನು ಈ ಸ್ಲಿಪ್ಪರ್ಸ್ ತಗೊಂಡೆ. ನಾನು ಮರ್ತೋಗ್ಬಿಡ್ತು ಆಕ್ಚುಲಿ. ನಾನು ಇದೇನ್ ತಗೊಂಡೆ ಫಸ್ಟ್ ಅಂಗಡಿಯಲ್ಲಿ, ಹಿ ವಾಸ್ ಆಕ್ಚುಲಿ ಸ್ವೀಟ್. ನಾವು ಯೂಟ್ಯೂಬ್ ಚಾನಲ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ ತಕ್ಷಣ ಅವರು ನಮ್ ಶಾಪ್ ರೆಫರ್ ಮಾಡಿ ಅಂತ ಹೇಳಿದ್ರು. ಸೇಮ್, ಬಟ್ ಅವ್ರಿಗೂ ಶಾಪ್ ನೇಮ್ ಏನ್ ಇರ್ಲಿಲ್ಲ. ಬಟ್ ಅದು ಕೂಡ ಕಾಂಪ್ಲೆಕ್ಸ್ ಒಳಗಡೆನೆ ಬರುತ್ತೆ. ಕೆಳಗಡೆ ಈ ಗ್ರಂಥಿಗೆ ಅಂಗಡಿ ಎಲ್ಲ ಕಾಣತ್ತೆ ನೋಡಿ, ಪೂಜೆ ಸಾಮಾನ್ ಅಂಗಡಿ ಎಲ್ಲ. ಸೊ ಅದ್ರದ್ದು ಐ ಮೀನ್ ಕಾಲಮ್ ಅಲ್ಲೇನೆ ಬರುತ್ತೆ. ನೆಕ್ಸ್ಟ್ ಲಾಂಗ್ ಕುರ್ತಾ ತಗೊಂಡಿದ್ವಿ ಗೈಸ್ ನಾವು. ಇದ್ರಲ್ಲೂ ಇಬ್ರಿಗೂ ಸೇಮ್ ಅದೇ ಇಷ್ಟ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಡಿಫ್ರೆಂಟ್ ತಗೋಬೇಕು, ಒಂದೊಂದೇ ಕಲರ್ ನಂಗೇನೋ ಆತರ ಒಂದೇ ಕಲರ್ ಹಾಕಕ್ಕೆ ಇಷ್ಟ ಆಗಲ್ಲ. ಸೊ ಇಬ್ರು ಒಂದೊಂದ್ ಕಲರ್ ತಗೊಂಡ್ವಿ. ಅಂಡ್ ಇದು ನಂಗೆ ಪ್ಯಾಟರ್ನ್ ನಿಜ ಚೆನ್ನಾಗಿದೆ ಅಂತ ಅನಿಸ್ತು. ಬಿಕಾಸ್ ನಾನು ಎಲ್ಲೂ ಐ ಮೀನ್ ರೋಡ್ ಸೈಡ್ ಅಲ್ಲೆಲ್ಲ ಕುರ್ತಾಸ್ ಹಾಕಿದಾಗ ಆಲ್ಮೋಸ್ಟ್ ಒಂದೇ ನೆಕ್ ಪ್ಯಾಟರ್ನ್, ಶೋಲ್ಡರ್ ಆರ್ ಒಂದು ಸ್ಲೀವ್ಲೆಸ್ ಇರುತ್ತೆ, ಇಲ್ಲ ಅಂದ್ರೆ 3/4 ಸ್ಲೀವ್ಸ್ ಇರುತ್ತೆ. ಬಟ್ ಇದು ಪ್ಯಾಟರ್ನ್ ಹೇಗಿದೆ ಅಂತ ಇದನ್ನು ಕೂಡ ಹಾಕಿ ತೋರಿಸ್ಬೇಕು. ಸೊ ಅವಳು ಆ ಕಲರ್ ತಗೊಂಡ್ಲು, ನಾನು ಈ ಕಲರ್ ತಗೊಂಡೆ. ಅವಳದು ಗ್ರೀನ್ ಲೈಕ್ ಡಿಸ್ಟಂಪ್ ಬ್ಲೂ ಗ್ರೀನ್ ಶೇಡ್ ಅಲ್ಲಿ ಬರುತ್ತೆ. ಸೊ ಬಟ್ ಇದು ನಮಗೆ ಏನಕ್ಕೆ ಇಷ್ಟ ಆಗಿದ್ದು ಅಂದ್ರೆ ಇದು ಸ್ಲೀವ್ಸ್ ಹೇಗಿದೆ ಅಂದ್ರೆ ಈ ತರ ಹಾಫ್ ಚೂರ್ ಸ್ಟಿಚ್ ಇದೆ, ಇನ್ನು ಉಳಿದಿದ್ದನ್ನ ಟೈ ಮಾಡೋ ತರ ಇದೆ ನಮಗೆ ಆಕ್ಚುಲಿ. ಪ್ರಾಪರ್ಲಿ ಲೈಕ್ ನೀವು ಅದನ್ನ ಹಿಂಗೆ ಫುಲ್ ಸಿಂಚ್ ಮಾಡಿ ಹಿಂಗೆ ಫುಲ್ ಎಳೆದ್ಬಿಟ್ಟು ನೀವು ಬೇಕಂದ್ರೆ ಟೈ ಮಾಡ್ಬೋದು. ಇದ್ರ ಸ್ಲೀವ್ಸ್ ಕೂಡ ಅಟ್ಯಾಚ್ಡ್ ಇದೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಸ್ಲೀವ್ ಐ ಮೀನ್ ಸ್ಟಿಚ್ ಮಾಡಿಸ್ಕೋಬಹುದು. ಬಟ್ ನಂಗೇನೋ ಸ್ಲೀವ್ಸ್ ಹಾಕಿದ್ರೆ ಇದ್ರ ಲುಕ್ ಕಮ್ಮಿ ಆಗತ್ತೆ ಅನ್ಸುತ್ತೆ. ಬಿಕಾಸ್ ನೋಡಿ ಇದ್ರದ್ದು ಹೇಗಿದೆ ಅಂತ ಅಂದ್ರೆ ಹಾಫ್ ಸ್ಟಿಚ್ ಇದೆ. ಅಂಡ್ ಈಗ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಶೋಲ್ಡರ್ ಟೈ ಅಪ್ ಸ್ಲೀವ್ಸ್ ಇದೆಲ್ಲ, ಅದು ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ. ಕಾಟನ್ ಇದೆ, ನೋಡ್ಬೇಕು ನೀರಿಗೆ ಹಾಕಿದ್ಮೇಲೆ ಕಲರ್ ಇಲ್ಲ ಏನಾದ್ರು ಆಗತ್ತಾ ಅಂತ ನೋಡ್ಬೇಕು. ಬಟ್ ಕ್ವಾಲಿಟಿ ವೈಸ್ ಓಕೆ, ಕೊಟ್ಟಿರೋ ಪ್ರೈಸ್ಗೆ ಚೆನ್ನಾಗೇ ಇದೆ. ಒಂದ್ಸಲ ಟ್ರೈ ಮಾಡೋಣ ಅಂತಿದೀವಿ. ಇದ್ರಲ್ಲೇ ಇದನ್ನೇ ವಿಡಿಯೋ ಹಾಕ್ಬಿಟ್ಟು ವಿಡಿಯೋ ಮಾಡೋಣ ಅಂತಿದೀವಿ. ಹಾಕೊಂಡಾಗ ಪಕ್ಕ ಫುಲ್ ಔಟ್ಫಿಟ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಎಸ್ ಗೈಸ್, ನಾವಿವಾಗ 2000 rupees ಚಾಲೆಂಜ್ ಅಲ್ಲಿ ಏನೇನು ತಗೊಂಡ್ ಬಂದ್ವಿ ಅಂತ ತೋರಿಸ್ತೀವಿ. ಐ ನೋ ಜಾಸ್ತಿ ಏನು ಐಟಮ್ಸ್ ತಗೊಂಡ್ ಬಂದ್ವಿ. ಎಸ್, ಈಗ ಕೌಂಟ್ ಮಾಡೋಣ ಯಾರು ವಿನ್ನರ್ ಅಂತ ನೋಡೋಣ. ಐ ಆಮ್ ಹ್ಯಾಪಿ. ಸೊ ಗೈಸ್, ನಾನ್ ಬಂದ್ಬಿಟ್ಟು 5 ಐಟಮ್ಸ್ ತಗೊಂಡಿದ್ದೀನಿ. ಅವ್ರು ಬಂದು 6 ಐಟಮ್ಸ್ ತಗೊಂಡಿದ್ದಾರೆ. ನಾನ್ ಬಂದು ಒಂದ್ ಕ್ಲಿಪ್ ಒಂದ್ ರಬ್ಬರ್ ಬ್ಯಾಂಡ್ ಅಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ. ನಾನ್ ಜಾಸ್ತಿ ಗೈಸ್ ಹಂಗ್ ಲೆಕ್ಕ ಹಾಕಿದ್ರೆ ಇದು ಒಂದು ಅಂತ ಲೆಕ್ಕ ಹಾಕಿದ್ರೆ ಡಿಫ್ರೆಂಟ್ ಐಟಮ್ಸ್. ಸೊ ಅವರು ಮೇಡಮ್ 6 ಮಾಡಿದ್ದಾರೆ, ನಾನು 5 ಮಾಡಿದ್ದೀನಿ ಅನ್ಫಾರ್ಚುನೇಟ್ಲಿ. ಸೊ ದ ವಿನ್ನರ್ ಈಸ್ ನಿಸರ್ಗ. ಕ್ಲಾಪ್ ಗಿಪ್ ಎಲ್ಲ ಹಾಕ್ಬಿಡು. ಓಕೆ, ಸೊ ಇವಾಗ ಗೈಸ್ ಹೇಳ್ದಂಗೆ ವಿನ್ನರ್ ಯಾರಿದ್ದಾರೆ ಅವರು ಲೂಸರ್ಗೆ ಏನಾದ್ರೂ ಟಾಸ್ಕ್ ಕೊಡ್ಬೋದು, ಏನೇ ಚಾಲೆಂಜ್ ಕೊಡ್ಬೋದು. ಸೊ ನಾನು ಏನಂತ ಹೇಳ್ಬಿಟ್ಟು ನಂಗೆ ಈಗ ಸೀರಿಯಸ್ಲಿ ಫ್ಲಾಶ್ ಆಗ್ತಾ ಇಲ್ಲ. ನಾನು ಥಿಂಕ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪಕ್ಕ ಹೇಳ್ತೀನಿ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಕೇಳಿ. ಆ್ಯಂಡ್ ಸೊ ಇದೇ ತರ ಡಿಫ್ರೆಂಟ್ ವಿಡಿಯೋಸ್ ಮಾಡಕ್ ಟ್ರೈ ಮಾಡ್ತೀವಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. So yes, see you in the next vlog. Bye, take care.